ಏನು ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಪಾಲರೊಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಈ ಒಂದು ವಿಚಾರ ಕೋರ್ಟ್ ಕಟಕಟೆಯಲ್ಲಿ ಒಂದು ನಡೀತಾ ಇದೆ. ಇಂದು ಸಹ ಇದರ ತೀರ್ಪು ಬರುತ್ತೆ. ಇನ್ನೊಂದು ಕಡೆ ಒಂದು ಎಲ್ಲ ಶಾಸಕರುಗಳು, ಸಚಿವರುಗಳು, ಕಾಂಗ್ರೆಸ್ ಶಾಸಕರುಗಳು ಇವತ್ತು ರಾಜಭವನ ಚಲೋವನ್ನು ಕಾರ್ಯಕ್ರಮ ಮಾಡ್ತಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಏನು ಶಾಸಕ ಪ್ರದೀಪ್ ಈಶ್ವರ್ ಸಹ ಹೋಗ್ತಾರೆ. ಅವ್ರನ್ನೇ ಕೇಳೋಣ ಏನೇನು ಹೋಗ್ತಾರೆ ಎಲ್ಲೆಲ್ಲಿ ಅಂತ. ಸರ್, ಇವತ್ತು ರಾಜಭವನ ಚಲೋ ಮಾಡ್ತಿದ್ದಾರೆ, ಯಾರ್ಯಾರು, ಏನು ಉದ್ದೇಶ, ಮುಖ್ಯ ಉದ್ದೇಶ? ಶಾಸಕರೆಲ್ಲ ರಾಜಭವನ ಚಲೋ ಮಾಡ್ತಾ ಇದ್ದೀವಿ. ನಾವೆಲ್ಲರೂ ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಈ ರಾಜ್ಯಭವನ ಚಲೋ ಮಾಡ್ತಾ ಇದ್ದೀವಿ ಸರ್. ಖಂಡಿತವಾಗಿ ಇದರಲ್ಲಿ ನಾವು ಯಶಸ್ವಿ ಆಗ್ತೀವಿ ಸರ್. ಅಂದರೆ ಈಗ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಮತ್ತು ರಾಜಭವನ ಈ ಥರ ಒಂದು ರಾಜ್ಯದಲ್ಲಿ ತಿಕ್ಕಾಟ ಸ್ಟಾರ್ಟ್ ಆಗಿದೆಯಲ್ಲ ಸರ್? ಇಲ್ಲ, ರಾಜ್ಯಪಾಲರು ಅವರ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸ್ತಿಲ್ಲ. ಅದಕ್ಕೆ ಅವ್ರ ವಿರುದ್ಧ ನಾವು ಬೇಸರವನ್ನು ವ್ಯಕ್ತಪಡಿಸಿ ಹೋರಾಟ ಮಾಡ್ತಿದ್ದೀವಿ. ಈಗ ಒಂದು ಕಡೆ ಮೂಢ ವಿಚಾರ ಆಗಿರ್ಬೋದು, ಮತ್ತು ಇನ್ನೊಂದು ಕಡೆ 11 ಮಸೂದೆಗಳನ್ನು ಕಳಿಸಿದ್ರು ಸಹ ಒಂದು ವಾಪಸ್ ಕಳಿಸಿದ್ದಾರೆ. ಈ ಒಂದು ವಿಚಾರದಲ್ಲಿ BJP ಅವರು ಮಾತು ಕೇಳಿದ್ದಾರೆ, ರಾಜ್ಯಪಾಲರನ್ನು ಮಾತುಗಳು ಇದ್ದಾವೆ ಕೇಳ್ತಾ ಇದ್ದಾರಲ್ಲ, ಅದೆಲ್ಲರಿಗೂ ಗೊತ್ತಿರೋದಲ್ಲ, ಅವ್ರು ಅಪಾಯಿಂಟ್ ಮಾಡಿರೋ ಗವರ್ನರು. ಸೊ ಆಗಲಿ, ಇದಕ್ಕೆಲ್ಲ ನಾವು ಉತ್ತರ ಕೊಡ್ತೇವೆ ಅಂತ ತಮ್ಮ ಮುಖಾಂತರ ಹೇಳ್ತೇನೆ ಸರ್. ಅಂದರೆ ಇವತ್ತು ಕೋರ್ಟಲ್ಲಿ ತೀರ್ಪು ಬರಲಿದೆ, ಮುಂದಿನ ಹೆಂಗಿರಲಿ ಸರ್ ಹೋರಾಟ ಈ ವಿಚಾರಕ್ಕೆ? ಇವತ್ತು ಹೋರಾಟದಲ್ಲಿ ನಾವು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗ್ತೀವಿ, ಗವರ್ನರ್ ಮೇಲೆ ಒತ್ತಡ ಹಾಕ್ತೀವಿ, ಪ್ರಜಾಪ್ರಭುತ್ವವನ್ನು ಉಳಿಸೋ ಪ್ರಯತ್ನ ಪಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಇದು ಶಾಸಕ ಪ್ರದೀಪ್ ಈಶ್ವರ್ ಅವರು ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ಪ್ರೇಮೇಶ್ ಜೊತೆ ವಿನೋದ್ ಕಮ್ತ, ರಾಶಿವಾಗ ನ್ಯೂಸ್, ಬೆಂಗಳೂರು.